ಇದನ್ನು ನಾವು ವರ್ಜಿಸುವ ವಿಧಾನ ಅಂತ ಕನ್ನಡದಲ್ಲಿ ಕರಿತೀವಿ, ಇಂಗ್ಲೀಷ್ನಲ್ಲಿ ಎಲಿಮಿನೇಷನ್ ಮೆಥಡ್ ಅಂತ ಕರಿತೀವಿ. ಇಲ್ಲಿ 2 ಇಕ್ವೇಷನ್ ಕೊಟ್ಟಿರ್ತಾರೆ, ನಮಗೆ ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂ ಕಂಡಿದೆ ಅಂತ ಕ್ವಶನ್ ಬಂದಿರುತ್ತೆ. ಇವಾಗ ಏನು ಮಾಡಬೇಕು, ಇಲ್ಲಿ 2 ಇಕ್ವೇಷನ್ ಕೊಟ್ಟಿರಲ್ಲ, ಈ ಇಕ್ವೇಷನಲ್ಲಿ ಪ್ಲಸ್ ಆ್ಯಂಡ್ ಮೈನಸ್ ಇದ್ದಾವೆ ವಾಯ್ನಲ್ಲಿ, ಇವೆರಡು ಏನಾಗ್ತಾವೆ ಅಂದರೆ 2 ಕ್ಯಾನ್ಸಲ್ ಆಗ್ತಾವೆ. ಇವಾಗ ಇಲ್ಲಿ ಏನಿರಲಿಲ್ಲ ಅಂದರೆ ಪ್ಲಸ್ ಅಂತ ತಿಳ್ಕೊಬೇಕು. ಏನಾಗುತ್ತೆ, ಎಕ್ಸ್ 2x ಆಗುತ್ತೆ. ಇವಾಗ 14 + 4 ಎಷ್ಟಾಗುತ್ತೆ, 18 ಆಗುತ್ತೆ. ಇವಾಗ ಇದು ಎಕ್ಸನ್ನು ವ್ಯಾಲ್ಯೂ ಕಂಡುಹಿಡಬೇಕು. ಇಲ್ಲಿ 18 ಇದೆ, ಇದು 2 ಇಲ್ಲಿ ಬಂದರೆ ಏನಾಗುತ್ತೆ, ಮಲ್ಟಿಪ್ಲೈ ಇದು 2 ಇಲ್ಲಿ ತೆಳಗೆ ಬಂದರೆ ಬೈ 2 ಆಗುತ್ತೆ, ಅಂದರೆ ಡಿವೈಡೆಡ್ ಬೈ 2 ಆಗುತ್ತೆ. ಇವಾಗ ಇದನ್ನು ಏನಂತ ಮಾಡಬೇಕು, 2 ಮಗ್ಗಿಲಿಂದ ಇದು ಡಿವೈಡ್ ಆಗ್ತಾಯಿದೆ ಇಲ್ಲ ಅಂತ ನೋಡಬೇಕು. 2 9 18 ಅಂದರೆ ಎಕ್ಸ್ದ ವ್ಯಾಲ್ಯೂ ಏನಿದೆ ಅಂತಂದರೆ 9. ಇವಾಗ ವೈ ವ್ಯಾಲ್ಯೂ ಹೆಂಗೆ ಕಂಡುಹಿಡಬೇಕು, ಇವೆರಡು ಇಕ್ವೇಷನ್ದಲ್ಲಿ ಯಾವುದರ ಒಂದು ಇಕ್ವೇಷನ್ನಲ್ಲಿ ಎಕ್ಸ್ ವ್ಯಾಲ್ಯೂ ಹಾಕ್ರಿ. ಇವಾಗ ನಾನು ಫಾರ್ ಎಕ್ಸಾಂಪಲ್ ತೆಳಗಿನ ತೊಗೊತೀನಿ, x - y = 4 ಅಂತ ತೊಗೊತೀನಿ. ಇವಾಗ ಎಕ್ಸ್ ವ್ಯಾಲ್ಯೂ ಇಲ್ಲಿ ಏನಿದೆ, 9 ಇದೆ, ಹೌದಾ, 9 ಇದೆ, -y = 4. ಇವಾಗ -y ಇದು +9 ಏನಾಗುತ್ತೆ, ಈ ಕಡೆ ಹೋಗಿ -9 ಆಗುತ್ತೆ, -9 ಆಗುತ್ತೆ ಅಲ್ವಾ. ಇವಾಗ ಏನು ಮಾಡಬೇಕು, ಇಲ್ಲಿ 4ದಾಗ -9 ಹೋದರೆ ಎಷ್ಟಾಗುತ್ತೆ, -5. ಇಲ್ಲಿಂದ ಮೈನಸ್ ಕ್ಯಾನ್ಸಲ್ ಆಗುತ್ತೆ, y = 5. ಅಂದರೆ ಇಲ್ಲಿ ಎಕ್ಸ್ ವ್ಯಾಲ್ಯೂ 9 ಬಂತು, y ವ್ಯಾಲ್ಯೂ 5 ಬಂತು.